ಹಾಯ್ ಹಲೋ ನಮಸ್ಕಾರ ವೀಕ್ಷಕ ಬಂಧುಗಳೇ, ಕಸ್ತೂರಿ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಂಗಳಮುಖಿಯರ ಜೀವನದಲ್ಲೂ ಬರುವ ವಿಶೇಷ ಹಬ್ಬದ ಬಗ್ಗೆ ಹೇಳುತ್ತೇವೆ. ನಿಮಗೆ ಗೊತ್ತಾ, ಇಲ್ಲಿ ಮಂಗಳಮುಖಿಯರು ಒಂದು ರಾತ್ರಿ ಮದುಮಗಳಾಗುತ್ತಾರೆ. ಮನುಷ್ಯರಲ್ಲಿ 3 ತರಹದ ಲಿಂಗಗಳಿವೆ: ಗಂಡು, ಹೆಣ್ಣು ಮತ್ತು ನಪುಂಸಕ ಲಿಂಗ. ನಪುಂಸಕ ಲಿಂಗವನ್ನು ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಜೆಂಡರ್ ಎಂದು ಕರೆಯಲಾಗುತ್ತದೆ ಮತ್ತು ಇದರಲ್ಲಿ ಮೇಲ್ ಟ್ರಾನ್ಸ್ಜೆಂಡರ್ ಮತ್ತು ಫಿಮೇಲ್ ಟ್ರಾನ್ಸ್ಜೆಂಡರ್ ಅಂತ ಬರುತ್ತವೆ. ಸದ್ಯಕ್ಕೆ ಅವು ಬಿಡಿ. ಸಾಮಾನ್ಯ ಜನರಿಗೆ ಮಂಗಳಮುಖಿಯರ ಪ್ರಪಂಚದ ಬಗ್ಗೆ ಬಹಳ ಕಡಿಮೆ ತಿಳಿದಿದೆ. ಅವರ ಜೀವನ ಶೈಲಿ ಮತ್ತು ಆಚರಣೆಗಳು ಬಹಳ ರಹಸ್ಯವಾಗಿ ಉಳಿದಿವೆ. ಮಂಗಳಮುಖಿಯರ ಸಮುದಾಯವನ್ನು ಸಮಾಜದಲ್ಲಿ ತಿರಸ್ಕಾರದಿಂದ ನೋಡುತ್ತದೆ, ಆದರೆ ಅವರಿಗೆ ಸಂಬಂಧಿಸಿದ ಅನೇಕ ಸಂಗತಿಗಳು ಬಹಳ ಆಸಕ್ತಿದಾಯಕವಾಗಿವೆ. ಇವೆಲ್ಲರ ಬಗ್ಗೆ ತಿಳಿಸಿಕೊಡ್ತೇವೆ, ಬನ್ನಿ. ತಮಿಳುನಾಡಿನ ಕೋವಂಗುಂನಲ್ಲಿ ಟ್ರಾನ್ಸ್ಜೆಂಡರ್ ಹಬ್ಬ ಆಚರಿಸಲಾಗುತ್ತದೆ. ಕೋವಂಗುಂ ಹಬ್ಬವನ್ನು ಕೂತಾಂಡವರ ಆರವಣ ಜಾತ್ರೆ ಎಂದು ಕರೆಯುತ್ತಾರೆ. ಈ ಜಾಗವನ್ನು ನಪುಂಸಕರ ತೀರ್ಥ ಕ್ಷೇತ್ರವೆಂದು ಪರಿಗಣಿಸಲಾಗಿದೆ. ಮಂಗಳಮುಖಿಯರಿಗೆ ಸಂಬಂಧಿಸಿದ ಅನೇಕ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತವೆ. ಈ ಮಹಾ ಹಬ್ಬದಲ್ಲಿ ಅರ್ಜುನನ ಮಗನಾದ ಆರವಣನನ್ನು ಪೂಜಿಸುತ್ತಾರೆ. ಈ ಹಬ್ಬದ ಮೂಲ ಇತಿಹಾಸ ಮತ್ತು ಪೌರಾಣಿಕ ಮಹತ್ವ ಮಹಾಭಾರತದ ಕಾಲಕ್ಕೆ ಸಂಬಂಧಿಸಿದೆ. ಪಾಂಡವರು ಕುರುಕ್ಷೇತ್ರ ಯುದ್ಧವನ್ನು ಗೆಲ್ಲಲು ಕಾಳಿದೇವಿಗೆ ತಮ್ಮ ಪ್ರಾಣವನ್ನು ಅರ್ಪಿಸಬೇಕಾಗಿತ್ತು. ಈ ಸಮಯದಲ್ಲಿ ಅರ್ಜುನ ಮತ್ತು ನಾಗರಾಜಕುಮಾರಿ ಉಲುಪಿಯ ಮಗ ಅಂದರೆ ಆರವಣನು ಯುದ್ಧದಲ್ಲಿ ಪಾಂಡವರ ವಿಜಯಕ್ಕಾಗಿ ತನ್ನ ಪ್ರಾಣವನ್ನು ಅರ್ಪಿಸಲು ಮುಂದಾದನು. ಆದರೆ ಅವನಿಗೆ ಸಾಯುವ ಮುನ್ನ ಮದುವೆಯಾಗಿ ವೈವಾಹಿಕ ಜೀವನವನ್ನು ಒಮ್ಮೆ ಅನುಭವಿಸಬೇಕು ಎಂಬುದು ಅವನ ಕೊನೆಯ ಆಸೆಯಾಗಿತ್ತು. ಮರುದಿನ ಸಾಯಲಿರುವ ಈ ವ್ಯಕ್ತಿಯನ್ನು ಮದುವೆಯಾಗಲು ಯಾರೂ ಒಪ್ಪುವುದಿಲ್ಲ. ಆದ್ದರಿಂದ ಭಗವಾನ್ ಶ್ರೀಕೃಷ್ಣನು ಮೋಹಿನಿ ಎಂಬ ಮಹಿಳೆಯ ರೂಪವನ್ನು ತಾಳಿ ಸ್ವತಃ ತಾನೇ ಆರವಣನನ್ನು ಆ ರಾತ್ರಿ ಮದುವೆಯಾಗುತ್ತಾನೆ ಮತ್ತು ಆರವಣನು ಮರುದಿನ ತನ್ನ ಪ್ರಾಣವನ್ನು ತ್ಯಜಿಸಿದನು. ಕೋವಂಗುಂ ಹಬ್ಬವು ಈ ಪೌರಾಣಿಕ ಘಟನೆಯನ್ನು ನೆನಪಿಸುತ್ತದೆ. ಈ ಹಬ್ಬವು 18 ದಿನಗಳ ಕಾಲ ನಡೆಯುತ್ತದೆ. 18 ದಿನಗಳ ಕಾಲ ನಡೆಯುವ ಈ ಹಬ್ಬವು ಬಹಳಷ್ಟು ಚಟುವಟಿಕೆಗಳನ್ನು ಹೊಂದಿರುತ್ತದೆ. ಮಿಸ್ ಕೋವಂಗುಂ ಸೌಂದರ್ಯ ಸ್ಪರ್ಧೆಯು ಕೂಡ ಹೊಂದಿರುತ್ತದೆ ಮತ್ತು ಹಬ್ಬದ ಕೊನೆಯ ದಿನದಂದು ಎಲ್ಲ ನಪುಂಸಕರು ಅಂದರೆ ಮಂಗಳಮುಖಿಯರು ಆರವಣನನ್ನು ಮದುವೆಯಾಗುತ್ತಾರೆ. ಮೊದಲ 17 ದಿನಗಳಲ್ಲಿ ನೃತ್ಯ, ನಾಟಕ ಮತ್ತು ಹೆಣ್ಣು ಮಕ್ಕಳ ಜಾಗೃತ ಸ್ಕಿಟ್ಗಳಿರುತ್ತವೆ ಮತ್ತು NGOಗಳಿಂದ ನಾಟ್ಯ ಮತ್ತು ನೃತ್ಯಗಳಿರುತ್ತವೆ. ಕೊನೆಯ ದಿನದಂದು ಮಂಗಳಮುಖಿಯರು ಮೋಹಿನಿಯ ರೂಪವನ್ನು ಧರಿಸುತ್ತಾರೆ. ಅಂದರೆ ಗಾಢ ಬಣ್ಣದ ಸೀರೆಗಳು ಮತ್ತು ವರ್ಣರಂಜಿತ ಬಳೆಗಳು ಮತ್ತು ಆಭರಣಗಳನ್ನು ಧರಿಸುತ್ತಾರೆ ಮತ್ತು ಆರವಣನ ದೇವತೆಯನ್ನು ಮದುವೆಯಾಗಲು ಕೂತಾಂಡವರ ದೇವಸ್ಥಾನಕ್ಕೆ ಹೋಗುತ್ತಾರೆ. ಸಂಪ್ರದಾಯದ ಪ್ರಕಾರ ಮದುವೆಯ ದಿನದಂದು ಆರವಣನ ಹೆಸರಿನಲ್ಲಿ ಮಂಗಳಸೂತ್ರವನ್ನು ಧರಿಸುತ್ತಾರೆ ಮತ್ತು ನವ ವಿವಾಹಿತ ವಧುಗಳಂತೆ ಅಲಂಕಾರ ಮಾಡಿಕೊಂಡು ಬೆಳಗಿನ ಜಾವದವರೆಗೂ ನೃತ್ಯ ಮಾಡುತ್ತಾ ಆನಂದವನ್ನು ಸಂಭ್ರಮಿಸುತ್ತಾರೆ ಮತ್ತು ಮರುದಿನ ಆರವಣನನ್ನು ಕಳೆದುಕೊಂಡು ವಿಧವೆಯರಾಗಿ ಬಿಡುತ್ತಾರೆ. ನಂತರ ಶೋಕ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ ಮತ್ತು ಸಂಪ್ರದಾಯದ ಪ್ರಕಾರ ಅವರ ಕುಂಕುಮವನ್ನು ಅಳಿಸಿ ಬಳೆಗಳನ್ನು ಒಡೆಯಲಾಗುತ್ತದೆ. ಭಗವಾನ್ ಆರವಣನ ಬೃಹತ್ ಚಿತ್ರವನ್ನು ಬೀದಿಗಳಲ್ಲಿ ತರಲಾಗುತ್ತದೆ. ಇದನ್ನು ವರ್ಷವಿಡೀ ದೇವಸ್ಥಾನದಲ್ಲಿ ಇರಿಸಲಾಗುತ್ತದೆ ಮತ್ತು ಈ ಹಬ್ಬದ ಸಮಯದಲ್ಲಿ ಮಾತ್ರ ಹೊರತರಲಾಗುತ್ತದೆ. ಈ ಹಬ್ಬವನ್ನು ನೋಡಲು ಜನರು ದೂರದಿಂದ ಬರುತ್ತಾರೆ ಮತ್ತು ಯಾವುದೇ ರೀತಿಯ ವಿವಾದವನ್ನು ತಪ್ಪಿಸಲು ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಆಯೋಜಿಸಲಾಗಿದೆ. ಇಂತಹ ಹಲವಾರು ಸುಂದರ ಸಂಸ್ಕೃತಿ ಮತ್ತು ಹಬ್ಬಗಳನ್ನು ಹೊಂದಿರುವ ದೇಶ ನಮ್ಮ ಭಾರತ. ಇದಾಗಿತ್ತು ಇವತ್ತಿನ ವಿಡಿಯೋ. ಎಷ್ಟೋ ಜನರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ. ಕೂಡಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀವಿ. ಕಸ್ತೂರಿ ವಾಹಿನಿ, ಕನ್ನಡ ವಾಹಿನಿ.